ನಮಸ್ಕಾರ ವಿದ್ಯಾರ್ಥಿಗಳೇ, ಈ ದಿನ ನಾನು 10ನೇ ತರಗತಿಯ ಗದ್ಯ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನಿಮಗೊಂದು ಸಣ್ಣ ಚಟುವಟಿಕೆಯನ್ನು ನೀಡ್ತಾ ಇದ್ದೀನಿ. ಈ ಒಂದು ಭಾವಚಿತ್ರದಲ್ಲಿ ಕಾಣುವಂತಹ ಚಿತ್ರಪಟ ನೋಡ್ತಾ ಇದ್ರಲ್ಲ, ಈ ಭಾವಚಿತ್ರದಲ್ಲಿ ನೀವು ಯಾವ ಚಿತ್ರವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ? ಇದು ಯಾರ ಚಿತ್ರ ಇದು? ಹೇಳು. ಸರಿ, ಅದು ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರ. ಹಾಗಾದ್ರೆ ನಾವೆಲ್ಲ ಕನ್ನಡಿಗರು, ಕನ್ನಡ ನಾಡಿನ ಮಕ್ಕಳು. ನಮ್ಮ ಕನ್ನಡ ನಾಡು, ನುಡಿ, ವಿಶಾಲವಾದಂತಹ ಪ್ರದೇಶ, ಇದೆಲ್ಲವೂ ಕೂಡ ಒಳ್ಳೆಯ ವಾತಾವರಣವನ್ನು ಹೊಂದಿರತಕ್ಕಂಥ, ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ನಾಡು. ಈ ನಾಡಿನಲ್ಲಿ ನಮ್ಮದೇ ಆದಂತಹ ಹೆಗ್ಗಳಿಕೆಯ ಹಲವಾರು ವಿಶೇಷತೆಗಳನ್ನು ನಾವು ಕಾಣಬಹುದಾಗಿದೆ. ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು ಬಹಳಷ್ಟು ವಿಶಾಲವಾದಂತಹ ಇತಿಹಾಸವನ್ನು, ಪುರಾತನವಾದಂತಹ ಇತಿಹಾಸವನ್ನು ಕೂಡ ಒಳಗೊಂಡಿರ್ತಕ್ಕಂಥ ಒಂದು ಭಾಷೆ ಆಗಿದೆ. ಈ ನಮ್ಮ ಭಾಷೆಗೆ ಸುಮಾರು ಭಾರತೀಯ ಜ್ಞಾನಪೀಠ ಪ್ರಶಸ್ತಿಗಳನ್ನು ಭಾಷೆಗೆ ತಂದುಕೊಟ್ಟಂತಹ ಕವಿವರಿಯರು ಬಹಳಷ್ಟು ಮಂದಿ ಇದ್ದಾರೆ. ಅಂತಹ ಕವಿವರಿಯರ, ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕವಿಗಳ ಹೆಸರನ್ನು ಹೇಳಕ್ಕೆ ಸಾಧ್ಯ ಆಗುತ್ತಾ ನಿಮಗೆ? ಹೇಳಿ ನೋಡೋಣ. ಸರಿ, ಕುವೆಂಪು. ಬರ್ಲಿ. ದರಾ ಬೇಂದ್ರೆ, ವಿ.ಕೃ. ಗೋಕಾಕ್, ಹೌದು. ನಂತರ ಶಿವರಾಮ ಕಾರಂತರು, ಆನಂತರ ಯು.ಆರ್. ಅನಂತಮೂರ್ತಿ, ಹೌದು. ಗಿರೀಶ್ ಕಾರ್ನಾಡು, ಮತ್ತೆ ಚಂದ್ರಶೇಖರ ಕಂಬಾರ್. ಹೀಗೆ 8 ಜನ ಕನ್ನಡ ಸಾಹಿತ್ಯಕ್ಕೆ ಅತ್ಯುನ್ನತವಾದಂತಹ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಿರ್ತಕ್ಕಂಥದ್ರಲ್ಲಿ ನಾವು ಕಾಣ್ತಾ ಇದ್ದೀವಿ. ಇಂತಹ ಸಮೃದ್ಧವಾದಂತಹ ಭಾಷೆ ನಮ್ಮ ಕನ್ನಡ ಭಾಷೆ. ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತಹ ಪ್ರಮುಖವಾದಂತಹ ಒಬ್ಬ ಲೇಖಕರ ಬರೆದಿರ್ತಕ್ಕಂತಹ ಒಂದು ಗದ್ಯ ಭಾಗವನ್ನು ನಾನು ಇವತ್ತು ತೆಗೆದುಕೊಂಡಿದ್ದೀನಿ. 10ನೇ ತರಗತಿಯ ಗದ್ಯ ಭಾಗ, ಲಂಡನ್ ನಗರ ಅಂತೇಳಿ. ಲಂಡನ್ ನಗರ. ಈ ಲಂಡನ್ ನಗರವನ್ನ ವಿ.ಕೃ. ಗೋಕಾಕ್, ವಿ.ಕೃ. ಗೋಕಾಕ್ ಎಂಬ ಲೇಖಕರು ಬರೆದಿರ್ತಕ್ಕಂತಹ ಈ ಒಂದು ಗದ್ಯ ಭಾಗವನ್ನು ನಾವಿವತ್ತು ತಿಳ್ಕೊಳ್ಳೋಣ. ಈ ವಿ.ಕೃ. ಗೋಕಾಕ್ ಇವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ವಿ.ಕೃ. ಗೋಕಾಕ್ ರವರ ಪೂರ್ಣ ಹೆಸರು ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ. ಇವರ ಕ್ರಿಸ್ತಶಕ 1909ರಲ್ಲಿ ಇವರು ಜನಿಸ್ತಾರೆ. ಇವರ ಕಾಲ ಕ್ರಿಸ್ತಶಕ 1909 ಇವರ ಕಾಲ. ಇವರ ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು ಗ್ರಾಮ. ಹಾವೇರಿ ಜಿಲ್ಲೆ ಸವಣೂರು ಗ್ರಾಮ. ಈ ಹಾವೇರಿ ಜಿಲ್ಲೆಯ ಸವಣೂರು ಗ್ರಾಮದಲ್ಲಿ ಜನಿಸಿದಂತಹ ವಿ.ಕೃ. ಗೋಕಾಕ್ ಅವರು, ಇವರಿಗೆ ವಿನಾಯಕ ಎನ್ನುವ ಕಾವ್ಯನಾಮ ಕೂಡ ಇದೆ. ವಿನಾಯಕ ಎಂಬ ಕಾವ್ಯನಾಮದಿಂದ ಸುಪ್ರಸಿದ್ಧರಾಗಿರ್ತಕ್ಕಂತಹ ಕನ್ನಡದ ಹೆಸರಾಂತ ಲೇಖಕರು ಅಂದ್ರೆ ವಿ.ಕೃ. ಗೋಕಾಕ್. ಇವರು ಪುಣೆಯ ಫರ್ಗ್ಯೂಸನ್ ಕಾಲೇಜು, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ
ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಮತ್ತೆ ಸೇವೆಯನ್ನ ಸಲ್ಲಿಸಿದ್ದಾರೆ. ವಿದ್ಯಾರ್ಥಿಗಳೇ, ಈ ವಿ.ಕೃ. ಗೋಕಾಕ್ ಇವರ ಒಂದು ಭಾವಚಿತ್ರವನ್ನು ನೋಡಿ. ಕನ್ನಡದ ಹೆಮ್ಮೆಯ ಲೇಖಕರು ವಿ.ಕೃ. ಗೋಕಾಕ್. ಇವರಿಗೆ ಭಾರತದ ಅತ್ಯಂತ ಉನ್ನತವಾದಂತಹ ಜ್ಞಾನಪೀಠ ಪ್ರಶಸ್ತಿಯು ಕೂಡ 1991ರಲ್ಲಿ ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದು ಸಿಕ್ಕಿದೆ. ವಿದ್ಯಾರ್ಥಿಗಳೇ, ಇವರ ಒಂದು ವಿದ್ಯಾಭ್ಯಾಸ ಮತ್ತೆ ಇವರ ಒಂದು ಸೇವೆ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ವಿ.ಕೃ. ಗೋಕಾಕ್ ಅವರು ಹಲವಾರು ಕೃತಿಗಳನ್ನು ಬರೆದು ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಅವರು ಬರೆದಿರ್ತಕ್ಕಂತಹ ಪ್ರಮುಖವಾದಂತಹ ಕೃತಿಗಳು ಅಂತಂದ್ರೆ ಸಮುದ್ರ ಗೀತೆಗಳು, ಸಮುದ್ರ ಗೀತೆಗಳು, ಪಯಣ, ಇಜ್ಜೋಡು, ಉಗಮ, ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ, ಹಾಗೆ ಹಲವಾರು ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂತಹ ಕನ್ನಡದ ಶ್ರೇಷ್ಠ ಲೇಖಕರಲ್ಲಿ ಇವರು ಕೂಡ ಒಬ್ಬರು. ಇವರ ಒಂದು ಸಾಹಿತ್ಯ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ, ಪ್ರತಿಯೊಬ್ಬ ಕನ್ನಡಿಗನು ಅವರ ಸಾಹಿತ್ಯವನ್ನು ಓದುವುದಕ್ಕೆ ಪ್ರಾರಂಭ ಮಾಡಿದರೆ ಆ ಪುಸ್ತಕ ಮುಗಿಯುವ ತನಕ ಅವನು ಓದಬೇಕು ಅನ್ನುವ ಒಂದು ಕುತೂಹಲ ಕೆರಳಿಸುವಂತಹ ಸಾಹಿತ್ಯ ಅವರ ಬರವಣಿಗೆಯಲ್ಲಿತ್ತು. ಹಾಗಾಗಿ ಇವರು ಇನ್ನೂ ಹಲವಾರು ದ್ಯಾವ ಪೃಥ್ವಿ ಎನ್ನುವ ಒಂದು ಕೃತಿಯನ್ನು ಕೂಡ ಬರೆದಿದ್ದಾರೆ. ಮತ್ತೆ ಇವರಿಗೆ ಇಂತಹ ಸಾಹಿತ್ಯ ಕೃಷಿಗೆ ಹಲವಾರು ಪ್ರಶಸ್ತಿಗಳು ಇವರನ್ನ ಹರಸಿಕೊಂಡು ಬಂದಿದ್ದಾವೆ. ಇವರು ಬರೆದಿರ್ತಕ್ಕಂತಹ ದ್ಯಾವ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಹಾಗೇನೆ ಇವರಿಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿ.ಲಿಟ್ ಪದವಿ ಕೂಡ ಸಿಕ್ಕಿದೆ. ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿದೆ. ಒಟ್ಟಾರೆಯಾಗಿ ಇವರಿಗೆ ಸಮಗ್ರ ಸಾಹಿತ್ಯಕ್ಕಾಗಿ ಭಾರತ ಸರ್ಕಾರ ಕೊಡುವಂತಹ ಅತ್ಯಂತ ಉನ್ನತವಾದಂತಹ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಜೊತೆಗೆ ಭಾರತ ಸರ್ಕಾರದ ಮತ್ತೊಂದು ಶ್ರೇಷ್ಠವಾದಂತಹ ಒಂದು ಪದ್ಮಶ್ರೀ ಪುರಸ್ಕಾರ ಕೂಡ ಇವರಿಗೆ ಸಿಕ್ಕಿದೆ. ಜ್ಞಾನಪೀಠ ಪ್ರಶಸ್ತಿ ಮತ್ತೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಪ್ರಸ್ತುತ ಈ ಲೇಖಕರ ಒಂದು ಸಂಕ್ಷಿಪ್ತವಾದಂತಹ ಪರಿಚಯವನ್ನು ನಾವೀಗ ತಿಳ್ಕೊಂಡ್ವಿ. ಮಕ್ಕಳೇ, ಈ ಒಂದು ಗದ್ಯಭಾಗವಾಗಿರ್ತಕ್ಕಂತಹ ಲಂಡನ್ ನಗರ, ಈ ಲಂಡನ್ ನಗರ ಅಂತಕ್ಕಂಥದ್ದು ಒಂದು ಪ್ರವಾಸ ಸಾಹಿತ್ಯ. ಈ ಪ್ರವಾಸ ಸಾಹಿತ್ಯದಲ್ಲಿ ಅಥವಾ ಲಂಡನ್ ನಗರ ಗದ್ಯ ಭಾಗದಲ್ಲಿ ಇರ್ತಕ್ಕಂತಹ ಪ್ರಮುಖವಾದಂತಹ ಆಶಯ ಏನು ಅನ್ನೋದನ್ನ ನೋಡೋಣ. ವಿದ್ಯಾರ್ಥಿಗಳೇ, ದೇಶ ಸುತ್ತು ಕೋಶ ಓದು ಎನ್ನುವ ಒಂದು ಮಾತಿದೆ. ಹಾಗೇನೆ ಶ್ರೀಯುತರು ಪ್ರವಾಸವನ್ನು ಹೋದಂತಹ ಸಂದರ್ಭದಲ್ಲಿ, ಲಂಡನ್ ನಗರಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಆದಂತಹ ಅನುಭವವನ್ನ ಈ ಒಂದು ಗದ್ಯ ಭಾಗದಲ್ಲಿ ಹಂಚಿಕೊಂಡಿದ್ದಾರೆ. ಅವರ ಅನುಭವಗಳು ಏನು ಅನ್ನೋದನ್ನ ನೋಡೋಣ. ಶ್ರೀಯುತರು 1936ರಲ್ಲಿ ಲೇಖಕರಾದಂತಹ ವಿ.ಕೃ. ಗೋಕಾಕ್ ಅವರು 1936ರಲ್ಲಿ ಲಂಡನ್ ನಗರಕ್ಕೆ ಭೇಟಿಯನ್ನು ಕೊಡ್ತಾರೆ.
ಪ್ರವಾಸವನ್ನ ಕೈಗೊಂಡಿದ್ರು. ಆಗ ಅಲ್ಲಿನ ಅನುಭವಗಳನ್ನು ತಮ್ಮ ಸಮುದ್ರದಾಚೆಯಿಂದ ಎನ್ನುವ ಸಮುದ್ರದಾಚೆಯಿಂದ ಸಮುದ್ರದಾಚೆಯಿಂದ ಎಂಬ ಕೃತಿಯಲ್ಲಿ ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ. ಈ ಪ್ರವಾಸ ಕಥನದಲ್ಲಿ ಸಮುದ್ರದಾಚೆಯಿಂದ ಎಂಬ ಗ್ರಂಥದಲ್ಲಿ ಬಹಳ ಸುಂದರವಾಗಿ ನಿರೂಪಿಸಿದ್ದಾರೆ. ಲಂಡನ್ ನಗರದ ಸೌಂದರ್ಯ ಮತ್ತು ಅಲ್ಲಿಯ ಜನರ ಜೀವನವನ್ನ, ಪ್ರಾರ್ಥನಾ ಮಂದಿರ, ಮಹಾಪುರುಷರ ಸ್ಮಾರಕವಾದಂತಹ ವೆಸ್ಟ್ ಮಿನಿಸ್ಟರ್ ಅಬೆ ಮುಂತಾದ ವಿಷಯವನ್ನ ಈ ಲೇಖನದಲ್ಲಿ ಬಹಳ ಸುಂದರವಾಗಿ ಪರಿಚಯಿಸಿದ್ದಾರೆ. ಅದೇನು ಅನ್ನೋದನ್ನ ನೋಡೋಣ. ಈ ಪ್ರಸ್ತುತ ಪಾಠವನ್ನ ಲೇಖಕರು ಬರೆದಂತಹ ಸಮುದ್ರದಾಚೆಯಿಂದ ಎನ್ನುವ ಕೃತಿಯಿಂದ ಈ ಗದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಈ ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಕೆಲವೊಂದು ಕಠಿಣ ಪದಗಳ ಅರ್ಥ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಹೊಸ ಪದಗಳ ಅರ್ಥ ಅಂತಕ್ಕಂಥದ್ದನ್ನ ಅಂಜು ಅಂತ. ಅಂಜು ಅಂತಂದ್ರೆ ಹೆದರ್ಕೊಳ್ತಕ್ಕಂಥದ್ದು ಅಥವಾ ಭಯ ಪಡ್ತಕ್ಕಂಥದ್ದು. ಪೆನ್ನಿ ಅಂತ. ಪೆನ್ನಿ ಅಂತಂದ್ರೆ ಇಂಗ್ಲೆಂಡಿನಲ್ಲಿ ಇರ್ತಕ್ಕಂತಹ ಒಂದು ನಾಣ್ಯದ ಹೆಸರು. ಒಂದು ನಾಣ್ಯ, ಇಂಗ್ಲೆಂಡ್ನಲ್ಲಿ ಚಲಾವಣೆಯಲ್ಲಿ ಇರ್ತಕ್ಕಂತಹ ಒಂದು ನಾಣ್ಯ. ಕಪ್ಪಿಗ ಅಂದ್ರೆ ಕವಿ. ಕಾರಕೂನ. ಕಾರಕೂನ ಅಂತಂದ್ರೆ ಗುಮಾಸ್ತ ಅಥವಾ ಲೆಕ್ಕಿಗ, ಲೆಕ್ಕ ಬರೀತಕ್ಕಂಥವು. ಅದೇ ರೀತಿ ಇನ್ನು ಕೆಲವೊಂದು ಪದಗಳಿದಾವೆ ಇಲ್ಲಿ. ಪುಚ್ಚ ಅಂತ. ಪುಚ್ಚ ಅಂದ್ರೆ ಗರಿ ಅಂತ. ವಿಲಾಯಿತಿ ಅಂತ, ವಿದೇಶ ಅಂತ. ಮತ್ತೆ ಶೀಲಿಂಗ್ ಅಂತ. ಶೀಲಿಂಗ್ ಅನ್ನೋದು ಕೂಡ ಇಂಗ್ಲೆಂಡಿನಲ್ಲಿ ಇರ್ತಕ್ಕಂತಹ ಶೀಲಿಂಗ್, ಇಂಗ್ಲೆಂಡಿನಲ್ಲಿ ಇರ್ತಕ್ಕಂತಹ ಬೆಳ್ಳಿಯ ನಾಣ್ಯ. ಬೆಳ್ಳಿಯ ನಾಣ್ಯ ಇಂಗ್ಲೆಂಡಿನಲ್ಲಿ ಚಲಾವಣೆಯಲ್ಲಿ ಇರ್ತಕ್ಕಂತಹ ಬೆಳ್ಳಿಯ ನಾಣ್ಯಕ್ಕೆ ಶೀಲಿಂಗ್ ಅಂತಂದೇಳಿ ಹೆಸರಿದೆ. ಸಿಂಪಿ ಅಂತ ಅಂದ್ರೆ ದರ್ಜಿಯವನು, ಬಟ್ಟೆ ಹೊಲಿತಕ್ಕಂಥವನ್ನ ಸಿಂಪಿ ಅಂತೇಳಿ ಕರೀತಾರೆ. ಸ್ಟೇಷನರಿ ಅಂದ್ರೆ ಲೇಖನ ಸಾಮಗ್ರಿಗಳು ಇತ್ಯಾದಿ ವಸ್ತುಗಳು ಸಿಗ್ತಕ್ಕಂತಹ ಒಂದು ಅಂಗಡಿಗೆ ಸ್ಟೇಷನರಿ ಅಥವಾ ಸ್ಟೇಷನರಿ ಅಂತಂದೇಳಿ ಕರೀತಾರೆ. ಹಾಗೇನೆ ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಟಿಪ್ಪಣಿಗಳನ್ನು ನೋಡೋಣ ನಾವು. ಅವುಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಳೋಣ. ಗೋಲ್ಡ್ ಸ್ಮಿತ್ ಅಂತ ಕ್ರಿಸ್ತ ಶಕ 1728ರಲ್ಲಿ ಐರ್ಲೆಂಡಿನಲ್ಲಿ ಜನಿಸಿದಂತಹ ಒಬ್ಬ ಪ್ರಸಿದ್ಧ ಇಂಗ್ಲಿಷ್ ಲೇಖಕ ಗೋಲ್ಡ್ ಸ್ಮಿತ್ ಅಂತ. ಅದೇ ರೀತಿ ಡಿಸ್ರೇಲಿ ಅಂತ 1804ರಲ್ಲಿ ಲಂಡನ್ನಲ್ಲಿ ಜನಿಸಿದ ಈತ ಬ್ರಿಟಿಷ್ ರಾಜಕಾರಣಿ ಮತ್ತು ಲೇಖಕ. ಜಾನ್ಸನ್ ಅಂದ್ರೆ 1709ರಲ್ಲಿ ಸ್ಟಾಫರ್ಡ್ ಶೈರಿನಲ್ಲಿ ಜನಿಸಿದ ಈತ ಇಂಗ್ಲೆಂಡಿನ ಪ್ರಸಿದ್ಧ ಲೇಖಕ. ಮತ್ತೆ ಇನ್ನೊಬ್ಬ ವರ್ಡ್ಸ್ವರ್ತ್, ವಿಲಿಯಂ ವರ್ಡ್ಸ್ವರ್ತ್ 18ನೇ ಶತಮಾನದ ಮಹೋನ್ನತ ಆಂಗ್ಲ ಕವಿ, ಬ್ರಿಟನ್ನಿನ ರಾಷ್ಟ್ರಕವಿ. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ರಾಷ್ಟ್ರಕವಿಗಳು ಯಾರಾದರೂ ಒಬ್ರು ಒಂದು ಹೆಸರನ್ನು ಹೇಳ್ತೀರಾ? ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಎಂ ಗೋವಿಂದಪ್ಪ. ಹಾಗೇನೆ ಕುವೆಂಪು ಅವರು. ಹೌದು, ಇವರೆಲ್ಲ ರಾಷ್ಟ್ರಕವಿಗಳು. ಹಾಗೆ ವರ್ಡ್ಸ್ವರ್ತ್ ಅಂತಕ್ಕಂಥವ್ರು ಕೂಡ ಇಂಗ್ಲೆಂಡಿನ ಅಥವಾ ಬ್ರಿಟನ್ನಿನ ರಾಷ್ಟ್ರಕವಿಯಾಗಿದ್ದರು. ಡಾರ್ವಿನ್ 1809ರಲ್ಲಿ ಇಂಗ್ಲೆಂಡಿನಲ್ಲಿ ಜನಿಸಿದ ಒಬ್ಬ ಹೆಸರಾಂತ ವಿಜ್ಞಾನಿ ಡಾರ್ವಿನ್ ಅಂತಕ್ಕಂಥವನು. ಹಾಗೇನೆ ರಾಣಿ ಎಲಿಜಬೆತ್ ಈಕೆ ಇಂಗ್ಲೆಂಡಿನ ರಾಣಿಯಾಗಿದ್ದಳು.
1900ರ ಡಿಸೆಂಬರ್ 31ರಂದು ಇಂಡಿಯಾದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದಂತಹ ರಾಣಿಯಾಗಿದ್ಲು, ರಾಣಿ ಎಲಿಜಬೆತ್ ಅಂತ. ನೆಲ್ಸನ್ ಈತನು ಓರ್ವ ಯೋಧ. ಇವನ ಪೂರ್ಣ ಹೆಸರು ಹೊರಾಶಿಯೋ ನೆಲ್ಸನ್. ಈತನು ಕ್ರಿಸ್ತ ಶಕ 1805ರ ವೆಲ್ಲಿಂಗ್ಟನ್ ಟ್ರಫಾಲ್ಗರ್ ಯುದ್ಧದಲ್ಲಿ ಹೋರಾಡಿ ಮಡಿದನು. ಹೀಗೆ ಹಲವಾರು ಟಿಪ್ಪಣಿ ಅಂಶಗಳನ್ನು ನಾವಿವತ್ತು ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ನಾವೀಗ ಪಾಠಕ್ಕೆ ಬರೋಣ. ಲಂಡನ್ ನಗರ. ಲೇಖಕರು ವಿಕ್ರು ಗೋಕಾಕ್ ಅವರು ತಮ್ಮ ಪ್ರವಾಸ ಸಾಹಿತ್ಯವಾಗಿರ್ತಕ್ಕಂತಹ ಲಂಡನ್ ನಗರ ಇಲ್ಲಿ ತಮ್ಮದೇ ಆದಂತಹ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಅವರ ಅನುಭವಗಳು ಏನು ಅನ್ನೋದನ್ನ ಈ ಗದ್ಯ ಭಾಗದಲ್ಲಿ ನೋಡೋಣ. ದೇಶ ಸುತ್ತು ಕೋಶ ಓದು ಎನ್ನುವ ಒಂದು ಮಾತಿದೆ. ಇದರಿಂದ ನಮಗೆ ನಾವು ಅನುಭವಿಸಿದಂತಹ ಅನುಭವಗಳನ್ನು ನಾವು ಒಬ್ಬ ಪರಿಪೂರ್ಣವಾದಂತಹ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಈಗ ನಾವು ನೋಡಿರ್ಬೋದು, ಸಮಾಜದಲ್ಲಿ ಎಷ್ಟೋ ವ್ಯಕ್ತಿಗಳಿಗೆ ಓದೋದಕ್ಕೂ ಬರೆಯೋದಕ್ಕೂ ಬರೋದಿಲ್ಲ. ಅಂತಹ ವ್ಯಕ್ತಿಗಳು ಯಾವುದೇ ಪುಸ್ತಕಗಳನ್ನು ಓದಿರೋದಿಲ್ಲ. ಆದರೆ ಅವರು ತಿಳ್ಕೊಂಡಿರ್ತಕ್ಕಂಥ ಜ್ಞಾನ ಅಪಾರವಾದಂತಹ ಜ್ಞಾನ ಅವರು ತಿಳ್ಕೊಂಡಿರ್ತಾರೆ. ಹಾಗಾದ್ರೆ ಅದರ ಕಾರಣ ಏನು ಅಂದ್ರೆ, ಅವರು ಹಲವಾರು ನಾಡುಗಳನ್ನ, ಪ್ರದೇಶಗಳನ್ನ, ರಾಜ್ಯಗಳನ್ನ, ದೇಶಗಳನ್ನ ಸುತ್ತಿರ್ತಾರೆ. ಹಾಗಾಗಿ ಅವರಿಗೆ ಅಪಾರವಾದಂತಹ ಒಂದು ತಿಳುವಳಿಕೆ, ಜ್ಞಾನ ಅಂತಕ್ಕಂಥದ್ದು ಸಿಕ್ಕಿರುತ್ತೆ. ಕೆಲವರು ಯಾವುದೇ ಪ್ರದೇಶಗಳಿಗೆ ಭೇಟಿ ಕೊಡದೇನೆ ಪುಸ್ತಕಗಳನ್ನ ಓದಿ ಓದಿ ತಮ್ಮ ಜ್ಞಾನವನ್ನ ಹೆಚ್ಚು ಮಾಡ್ಕೊಂಡಿರ್ತಾರೆ. ಹೀಗಾಗಿ ಅದಕ್ಕಾಗಿಯೇ ಈ ಮಾತು ಪ್ರಚಲಿತದಲ್ಲಿದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತಕ್ಕಂಥ ಮಾತಿದೆ. ಪ್ರವಾಸದ ಸಮಯದಲ್ಲಿ ಕೇಳಿದಂತಹ, ನೋಡಿದಂತಹ, ಅನುಭವಿಸಿದ ಅಂಶಗಳನ್ನ ಸುಂದರವಾಗಿ ದಾಖಲಿಸುವುದು ಕೂಡ ಒಂದು ಕಲೆ. ಬರೆದಿಡ್ತಕ್ಕಂಥದ್ದು ಕೂಡ ಒಂದು ಕಲೆ. ಅಂತಹ ಒಂದು ಬರೆದಿಟ್ಟಂತಹ ಸಾಹಿತ್ಯವೇ ಪ್ರವಾಸ ಸಾಹಿತ್ಯ ಅಂತಂದೇಳಿ ಕರಿತೀವಿ. ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರುವಂತಹ ವ್ಯಕ್ತಿ ಎಲ್ಲಿದ್ದರೂ ಸಾಂಸ್ಕೃತಿಕ ರಾಯಭಾರಿಯಂತೆ ನಡೆದುಕೊಳ್ತಾನೆ. ಪ್ರವಾಸವು ಅನುಭವವನ್ನ ಹೆಚ್ಚಿಸುತ್ತದೆ, ವೈವಿಧ್ಯಮಯ ಜೀವನವನ್ನ ದರ್ಶನ ಮಾಡಿಸುತ್ತೆ. ವಿದೇಶಗಳಲ್ಲಿ ಸಾಹಿತಿಗಳನ್ನು, ವಿವಿಧ ಕ್ಷೇತ್ರದ ಸಾಧಕರನ್ನು ಹೇಗೆ ಸ್ಮಾರಕವಾಗಿ, ಸ್ಮರಣೀಯವಾಗಿ ಉಳಿಸಿಕೊಂಡಿದ್ದಾರೆ ಎಂಬುದನ್ನ ಅರಿಯುವ ಒಂದು ಪ್ರವಾಸ ಕಥನ ಸಾಹಿತ್ಯವೇ ಲಂಡನ್ ನಗರ ಅಂತಕ್ಕಂಥದ್ದನ್ನ ಈ ಗದ್ಯ ಭಾಗ. ವಿದ್ಯಾರ್ಥಿಗಳೇ, ನೋಡೋಣ ನಾವು ಲಂಡನ್ ನಗರದಲ್ಲಿ ಲೇಖಕರಾಗಿರ್ತಕ್ಕಂಥ ವಿಕ್ರು ಅವರು ಯಾವ ರೀತಿಯ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಅಂತಂದೇಳಿ. ಈಗ ನಾವೀಗ ಲಂಡನ್ ನಗರಕ್ಕೆ ಹೋಗೋಣ. ಲಂಡನ್ ನಗರ ಅಂತಕ್ಕಂಥದ್ದು ಒಂದು ಸುಂದರವಾದಂತಹ, ಸ್ವತಂತ್ರವಾದಂತಹ ಒಂದು ಜಗತ್ತು. ಈ ಲಂಡನ್ ನಗರದಲ್ಲಿ ವಿಶಾಲವಾದಂತಹ ರಸ್ತೆಗಳು, ಅಲ್ಲಿರ್ತಕ್ಕಂತಹ ರಸ್ತೆಗಳು ವಿಶಾಲವಾದಂತಹ ಹಾಗೂ ನೇರವಾದಂತಹ ರಸ್ತೆಗಳಾಗಿದ್ದಾವೆ. ಆ ರಸ್ತೆಗಳಲ್ಲಿ ವ್ಯಾಪಾರವು ಸದಾ ತುಂಬಿ ತುಳುಕ್ತಾ ಇದೆ. ಯಾವಾಗಲೂ ಸಹ ವ್ಯಾಪಾರ ಅಂತಕ್ಕಂಥದ್ದು ಜನಜಂಗುಳಿಯಿಂದ ಕೂಡಿ ನಡೀತಾ ಇತ್ತು. ಅಲ್ಲಿ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಜನಜಂಗುಳಿಯ ಹೆಚ್ಚಾಗಿರೋದ್ರಿಂದ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಹಾಗಾಗಿ ಟೈಮಿಗೆ ಸರಿಯಾಗಿ, ಅಂದ್ರೆ ಸಮಯಕ್ಕೆ ಸರಿಯಾಗಿ ನಾವು ತಲುಪುವಂತಹ ಸ್ಥಳವನ್ನ ತಲುಪೋದಕ್ಕೆ ಸಾಧ್ಯ ಆಗುವುದಿಲ್ಲ. ಜೊತೆಗೆ
ಬಹಳ ಹೊತ್ತು ನಡುವೆ ಅಲ್ಲಿ ನಿಲ್ಲಿಸಬೇಕಾಗಿರೋದ್ರಿಂದ ಸಮಯಕ್ಕೆ ಸರಿ ಹೋಗೋದಕ್ಕಾಗೋದಿಲ್ಲ. ಇದನ್ನ ತಪ್ಪಿಸುವ ಸಲುವಾಗಿ ಇಂಗ್ಲೆಂಡಿನ ಜನ ಏನ್ ಮಾಡಿದ್ದಾರೆ, ಅಲ್ಲಿರ್ತಕ್ಕಂತಹ ಬುದ್ಧಿವಂತ ವ್ಯಕ್ತಿಗಳು ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ. ಅಂದ್ರೆ ಭೂಮಿಯನ್ನ ಕೊರೆದು ಸುರಂಗ ಮಾರ್ಗಗಳಲ್ಲಿ ರೈಲು ಬಸ್ಸುಗಳನ್ನ ಓಡಾಡುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಭೂಗರ್ಭದಲ್ಲಿ ಅಂದ್ರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಥವಾ ರೈಲ್ವೆ ಹಳಿಯನ್ನ ಕೊರೆದು ಬೆಟ್ಟ ಗುಡ್ಡಗಳನ್ನು ಕೊರೆದು ಅಲ್ಲಿ ರೈಲ್ವೆ ಹಳಿಗಳನ್ನು ಹಾಕಿರ್ತಾರೆ. ಅಲ್ಲಿ ಜನರಿಗೆ ಹತ್ತಿ ಇಳಿಯುವ ಹಾಗೆ ಅಂದ್ರೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಹತ್ತಿ ಇಳಿಯೋದಕ್ಕೋಸ್ಕರ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಎಸ್ಕಿಲೇಟರ್ ಅಂತಕ್ಕಂತಹ ಒಂದು ಯಂತ್ರಗಳನ್ನ ಜೋಡಿಸಿದ್ದಾರೆ, ಲಿಫ್ಟ್ಗಳನ್ನ ಜೋಡಿಸಿದ್ದಾರೆ. ನೀವು ಬೆಂಗಳೂರಿನಲ್ಲಿ ಯಾವುದಾದ್ರೂ ದೊಡ್ಡ ದೊಡ್ಡ ಮಹಲುಗಳಲ್ಲಿ ಹೋದ್ರೆ ಅಲ್ಲಿ ಎಸ್ಕಿಲೇಟರ್ ಅಂತಕ್ಕಂಥ ಮೆಟ್ಟಿಲುಗಳು ಇರ್ತವೆ. ಅಲ್ಲಿ ನಾವು ಯಾವ್ದಾದ್ರೂ ಒಂದು ಮೆಟ್ಲು ಮೇಲೆ ಹೋಗಿ ನಿಂತ್ಕೊಂಡ್ರೆ ನಮ್ಮನ್ನದು ಅನಾಯಾಸವಾಗಿ ಮೇಲಕ್ಕೆ ತಗೊಂಡೋಗುತ್ತೆ. ಪಕ್ಕದಲ್ಲಿ ಇನ್ನೊಂದು ಮೆಟ್ಲು ಕೆಳಗೆ ಇಳಿತಾ ಇರುತ್ತೆ, ಅದರಲ್ಲಿ ನಿಂತ್ಕೊಂಡ್ರೆ ನಾವು ಅನಾಯಾಸವಾಗಿ ಕೆಳಗೆ ಇಳಿದು ಬರ್ತೀವಿ. ಇಂತಹ ಒಂದು ವ್ಯವಸ್ಥೆ ಅಲ್ಲಿ ಇಂಗ್ಲೆಂಡ್ನಲ್ಲಿ ಬಹಳ ಹಿಂದೆನೆ ಅಲ್ಲಿ ಮಾಡಿರ್ತಾರೆ. ಹಾಗಾಗಿ ಇದನ್ನ ಎಸ್ಕಿಲೇಟರ್ಸ್ ಅಂತಂದೇಳಿ, ಎಸ್ಕಿಲೇಟರ್ಸ್ ಮೆಟ್ಟಿಲುಗಳು ಅಂತಂದೇಳಿ ಮಾಡಿದ್ದಾರೆ. ಇವು ಒಂದೇ ಸಮನೆ ತಿರುಗ್ತಾ ಇರ್ತವೆ. ಒಂದು ಮೆಟ್ಟಿಲ ಮೇಲೆ ನಿಂತರೆ ಸಾಕು, ನಾವು ಮೇಲಕ್ಕೆ ಹೋಗ್ಬೋದು, ಮತ್ತೆ ಕೆಳಗಿಳಿಯುವಾಗ ಒಂದು ಮೆಟ್ಟಿಲ ಮೇಲೆ ನಿಂತ್ಕೊಂಡ್ರೆ ಕೆಳಗೆ ಇಳಿಬೋದು. ಅವೇ ನಮ್ಮನ್ನ ಕೊಂಡೊಯ್ತವೆ. ಆ ನಂತರ ಅಲ್ಲಿ ನಾವು ಲಂಡನ್ ನಗರದಲ್ಲಿ ಪ್ರಮುಖವಾಗಿ ಹಲವಾರು ಸ್ಥಳಗಳನ್ನ ಲೇಖಕರು ನೋಡಿದಂತಹ ಸ್ಥಳಗಳನ್ನ ಒಂದೊಂದಾಗಿ ತಿಳಿಸ್ತಾ ಬರ್ತಾರೆ. ಮೊದಲನೇದಾಗಿ ಊಲವರ್ತ. ಇದೊಂದು ಸ್ಟೇಷನರಿ ಅಂಗಡಿ. ಊಲವರ್ತ ಅಂತಕ್ಕಂಥದ್ದು ಸ್ಟೇಷನರಿ ಅಂಗಡಿ. ಈ ಅಂಗಡಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಎಲ್ಲ ತರಹದ ಸಾಮಾನುಗಳು ಸಿಗ್ತವೆ. 1 ಪೆನ್ನಿಯಿಂದ ಹಿಡಿದು 6 ಪೆನ್ನಿಯವರೆಗೆ ಅಲ್ಲಿ ಮಾರಾಟವನ್ನ ಮಾಡ್ತಾರೆ. ನಾನು ಮೊದಲೇ ಹೇಳಿದ್ದೆ ನಿಮಗೆ, ಪೆನ್ನಿ ಅಂದ್ರೆ ಅದು ನಾಣ್ಯದ ಹೆಸರು. ಇಂಗ್ಲೆಂಡಿನಲ್ಲಿ ಚಲಾವಣೆಯಲ್ಲಿರ್ತಕ್ಕಂತಹ ನಾಣ್ಯದ ಹೆಸರು. ಈ 1 ಪೆನ್ನಿಯಿಂದ ಹಿಡಿದು 6 ಪೆನ್ನಿಯವರೆಗೆ ಅಲ್ಲಿ ಮಾರಾಟ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಈ ಅಂಗಡಿಯಲ್ಲಿ ಇನ್ನೂ ಏನೇನು ವಸ್ತುಗಳನ್ನು ನೋಡಬಹುದಾಗಿದೆ ಅಂತಂದ್ರೆ ಬೂಟು, ಕಾಲ್ಚೀಲ, ಚೆನ್ನ, ನಿಕ್ಕರ್, ಸಾಬೂನು, ಔಷಧ, ಪುಸ್ತಕಗಳು, ಅಡಿಗೆಯ ಪಾತ್ರೆಗಳು, ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು, ಫೋಟೋ, ಅಡವಿಯಲ್ಲಿ ಸಿಗುವಂತಹ ಹೂಗಳು, ಜೊತೆಗೆ ಇಷ್ಟೇ ಅಲ್ಲ ಯುದ್ಧದ ಸಾಮಗ್ರಿಗಳೂ ಸಹ ಈ ಅಂಗಡಿಯಲ್ಲಿ ಸಿಗ್ತವೆ. ಹಾಗಾಗಿ ಇದನ್ನ ಊಲವರ್ತ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಇರ್ತಕ್ಕಂಥ ಈ ಒಂದು ಸ್ಟೇಷನರಿ ಅಂಗಡಿ ನೋಡೋದಕ್ಕೆ ಒಳಗೋದ್ರೆ ತುಂಬಾ ಅದ್ಭುತವಾಗಿ ಕಾಣುತ್ತೆ. ನೋಡೋದಕ್ಕೆ ಒಂದು ರೀತಿ ವಿಶೇಷ ಜಗತ್ತಿಗೆ ಬಂದಿದ್ದೀವೇನೋ ಅನ್ನುವ ಒಂದು ಭಾವನೆ ನಮ್ಮಲ್ಲಿ ಉಂಟಾಗುತ್ತೆ. ವಿದ್ಯಾರ್ಥಿಗಳೇ, ಈ ಇಂಗ್ಲೆಂಡಿನಲ್ಲಿ ಸಾಮಾನ್ಯವಾಗಿ ಗಂಡಿಗಿಂತ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದಾರೇನೋ ಅಂತಂದೇಳಿ ಅನ್ಸುತ್ತೆ. ಯಾಕೆ ಅಂತಂದ್ರೆ ಎಲ್ಲಾ ಅಂಗಡಿಗಳಲ್ಲಿಯೂ ಸಾಮಾನ್ಯವಾಗಿ ಗಂಡಸರು ಕೆಲಸವನ್ನ ಮಾಡೋದನ್ನ ನಾವು ನಮ್ಮ ದೇಶದಲ್ಲಿ ನೋಡಿದ್ದೀವಿ. ಆದರೆ ಇಂಗ್ಲೆಂಡ್ನಲ್ಲಿ ಗಂಡಸರ ಜನಸಂಖ್ಯೆ ಕಡಿಮೆ ಇದೆಯೋನೋ, ಹೆಣ್ಣು ಮಕ್ಕಳ ಜನಸಂಖ್ಯೆ ಹೆಚ್ಚಿರಬಹುದೇನೋ. ಹಾಗಾಗಿ ಎಲ್ಲ ಅಂಗಡಿಗಳಲ್ಲಿಯೂ ಯಾವುದೇ ಹೋಟೆಲ್ಗೆ ಹೋಗ್ಲಿ, ಯಾವುದೇ ಅಂಗಡಿಗೆ ಹೋಗ್ಲಿ, ಮಹಲಿಗೆ ಹೋಗ್ಲಿ, ಅಲ್ಲಿ ಹೆಣ್ಣು ಮಕ್ಕಳೇ ಕೆಲಸಕ್ಕಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಬೆಂಗಳೂರಿನ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಅಮ್ಮಣ್ಣಿಗಳಿಗೂ ಹೆಚ್ಚಾಗಿ ಇರ್ತಾರೆ. ಯಾವುದಾದರೂ ಒಂದು ದೊಡ್ಡ ಅಂಗಡಿಗೆ ಹೋದ್ರೆ ಅಲ್ಲಿ ಟೈಪಿಸ್ಟ್ ಕಾರಕೂನ ಕೂಡ ಅಲ್ಲಿ ಹೆಣ್ಣು ಮಗಳಿರ್ತಾಳೆ. ಒಂದು ಸಿನಿಮಾ ಗೃಹಕ್ಕೆ ಅಥವಾ ಸಿನಿಮಾ ಮಂದಿರಕ್ಕೆ ನಾವು ಸಿನಿಮಾ ನೋಡೋದಕ್ಕೆ ಹೋದ್ರೆ ಅಲ್ಲಿ ಜಾಗವನ್ನ ಹುಡುಕಿ ಕೊಡ್ತಕ್ಕಂಥವ್ರು ಇಲ್ಲಿ ಲೈಟ್ ಬಾಯ್ಗಳಂತ ಇರ್ತಾರೆ, ಅಲ್ಲಿ ಲೈಟ್ ಗರ್ಲ್ ಅಂತ. ಅಂದ್ರೆ ಬ್ಯಾಟ್ರಿ ಹಿಡಿದು ನಮ್ಮ ಸೀಟ್ಗೆ ಅಥವಾ ನಮ್ಮ ಜಾಗವನ್ನ ಹುಡುಕಿ ಕೊಡ್ತಕ್ಕಂಥವರು ಕೂಡ
ಹೆಣ್ಣು ಮಕ್ಕಳೇ ಆಗಿರ್ತಾರೆ. ಹಾಗಾಗಿ ಅಲ್ಲಿ ಎಲ್ಲ ಅಂಗಡಿಗಳಲ್ಲಿ ಎಲ್ಲ ಹೋಟೆಲ್ಗಳಲ್ಲಿಯೂ ಹೆಚ್ಚಾಗಿ ಹೆಣ್ಣು ಮಕ್ಕಳು ಕೆಲಸ ಮಾಡುವುದನ್ನು ನಾವಲ್ಲಿ ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ಲಂಡನ್ ನಗರದಲ್ಲಿ ಇರುವಂತಹ ಇನ್ನೊಂದು ವಿಶಿಷ್ಟವಾದಂತಹ ಒಂದು ಸ್ಥಳ ಅಂತಂದ್ರೆ ಇಂಡಿಯಾ ಆಫೀಸ್ ಅಂತ. ಅದು ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ಇಲ್ಲಿ ವಾಚನಾಲಯ ಅಂತಕ್ಕಂಥದ್ದಿದೆ, ಹಾಗೂ ಪಕ್ಕದಲ್ಲಿ ವಸ್ತು ಸಂಗ್ರಹಾಲಯ ಅಂತಕ್ಕಂಥದ್ದಿದೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ, ಇಂಡಿಯಾ ಆಫೀಸಿನ ಸ್ವಲ್ಪ ಮುಂದೆ ಹೋದ್ರೆ ಚಿಯರಿಂಗ್ ಕ್ರಾಸ್ ಅಂತಕ್ಕಂಥ ಒಂದು ಓಣಿ ಇದೆ. ಚಿಯರಿಂಗ್ ಕ್ರಾಸ್ ಅಂತಕ್ಕಂಥ ಒಂದು ಓಣಿ ಇದೆ. ಅಲ್ಲಿ ಆಂಗ್ಲರ ಸಾಮ್ರಾಜ್ಯ ಅಂತಕ್ಕಂಥದ್ದು ಅಲ್ಲಿ ಕಂಡು ಬರುತ್ತೆ. ಆಂಗ್ಲರ ಸಾಮ್ರಾಜ್ಯದ ವೈಭವ ಅಲ್ಲಿ ನಮಗೆ ಕಂಡು ಬರುತ್ತೆ. ಹೇಗಿದೆ ಅಂತ, ಅಲ್ಲಿ ಇಂಡಿಯಾ ಆಫೀಸಿನ ಹತ್ರ ಒಂದು ಆಫ್ರಿಕನ್ ಕಚೇರಿ ಇದೆ, ಇನ್ನೊಂದು ವಸಾಹತಿನ ಕಚೇರಿ ಇದೆ, 108 ಬ್ಯಾಂಕ್ಗಳಿದಾವೆ, ದೊಡ್ಡ ದೊಡ್ಡ ಕಂಪನಿಗಳ ಕಚೇರಿಗಳು ಇದಾವೆ. ಅಲ್ಲಿ ಎಲ್ಲವೂ ಕೂಡ ದಂಗು ಬಡಿಸುವಂತೆ ನೆರೆದಿದ್ದಾವೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತಿದೆ. ಈ ದೊಡ್ಡ ಬೀದಿಯು ಬ್ರಿಟಿಷರ ಸಾಮ್ರಾಜ್ಯದ ಬೀದಿ ಎಂದೇ ಹೆಸರಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ಇದರ ಜೊತೆಯಲ್ಲಿ ಇಂಗ್ಲೆಂಡ್ ನಗರದಲ್ಲಿ ಇನ್ನೂ ಏನೇನಿದೆ ತಿಳಿದುಕೊಳ್ತಾ ಹೋದ್ರೆ, ಲಂಡನ್ ನಗರದಲ್ಲಿ ಪ್ರತಿಯೊಂದು ಕೂಟಕ್ಕೂ ಕೂಡ ಒಂದೊಂದು ಹೆಸರು ಏನಾದರೂ ಒಂದು ಹೆಸರನ್ನ ಇಟ್ಟಿದ್ದಾರೆ. ಅಲ್ಲಿ ಮುಂದೆ ಹೋಗ್ತಾ ಸಾಗಿದಾಗ, ಚೇರಿಂಗ್ ಕ್ರಾಸ್ನಿಂದ ಮುಂದೆ ಸಾಗಿದ್ರೆ ಅಲ್ಲಿ ಟ್ರಫಾಲ್ಗರ್ ಸ್ಕ್ವೇರ್ ಅಂತಂದೇಳಿ ಇನ್ನೊಂದು ಸ್ಥಳ ಸಿಗುತ್ತೆ. ಟ್ರಫಾಲ್ಗರ್ ಸ್ಕ್ವೇರ್ ಅಂತಂದೇಳಿ ಇನ್ನೊಂದು ಸ್ಥಳ ಸಿಗುತ್ತೆ. ಈ ಟ್ರಫಾಲ್ಗರ್ ಸ್ಕ್ವೇರ್ ಏನು ವಿಶೇಷ ಅಂತಂದ್ರೆ, ಅಲ್ಲಿ ನೆಲ್ಸನ್ ವ್ಯಕ್ತಿಯ ಒಂದು ಮೂರ್ತಿ ಇದೆ. ನೆಲ್ಸನ್ನ ಮೂರ್ತಿ ಇದೆ, ಶಿಲ್ಪ ಇದೆ. ಆ ಶಿಲಾಮೂರ್ತಿಯ ಕೆಳಬದಿಗೆ ಅವನ ಜೀವನದಲ್ಲಿಯ ಮಹತ್ವದ ಸನ್ನಿವೇಶಗಳನ್ನ ಕಲ್ಲಿನಲ್ಲಿ ಕೆತ್ತಿಸಿದ್ದಾರೆ, ಕಲ್ಲಿನಲ್ಲಿ ಹರಳಿಸಿದ್ದಾರೆ. ಅಲ್ಲಿಂದ ಸ್ವಲ್ಪ ದೂರಕ್ಕೆ ಹೋದ್ರೆ ವೆಲ್ಲಿಂಗ್ಟನ್ ಆತನ ಒಂದು ಶಿಲಾ ಪ್ರತಿಮೆ ಇದೆ. ಬೀದಿ ಬೀದಿಗೆ, ಮೂಲೆ ಮೂಲೆಗೆ ಇತಿಹಾಸ ಪ್ರಸಿದ್ಧ ಪುರುಷರು ತಮ್ಮ ದೇಶಕ್ಕಾಗಿ ಜೀವವನ್ನು ಲೆಕ್ಕಿಸದೆ ದುಡಿದಂತವರು ನಿಂತು ಕೈ ಎತ್ತಿ ಒಂದು ಸಂದೇಶವನ್ನ ಸಾರುವ ರೀತಿಯಲ್ಲಿ ಅವರು ನಿಂತು ಕೈ ಎತ್ತಿ ಅಲ್ಲಿ ಒಂದು ಸಂದೇಶವನ್ನ ಸಾರುವ ರೀತಿಯಲ್ಲಿ ಅವರ ಶಿಲಾಮೂರ್ತಿಗಳನ್ನ ನಿಲ್ಲಿಸಿದ್ದಾರೆ. ಏನದು ಸಂದೇಶ ಅಂತಂದ್ರೆ, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದಂತಹ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ಅವರ ಒಂದು ಭಂಗಿ ಕಾಣ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಇತಿಹಾಸದ ಅಡಿಗಲ್ಲುಗಳು ನಮಗೆ ಕಾಣಸಿಗುತ್ತವೆ. ಇಂಗ್ಲೆಂಡಿನ ರಾಜಧಾನಿಯಾಗಿರ್ತಕ್ಕಂತಹ ಲಂಡನ್ ನಗರದಲ್ಲಿ ನಾವು ಈ ಒಂದು ವಿಶೇಷವಾದಂತಹ ಸ್ಥಳಗಳನ್ನ ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ಲೇಖಕರು ಅಲ್ಲಿಂದ ಮುಂದೆ ಒಂದು ಬೀದಿಯಲ್ಲಿ ಹೋಗ್ತಾರೆ. ಆ ಬೀದಿಯಲ್ಲಿ ಲಕ್ಷಾನುಲಕ್ಷ ಜನರು ತಿರುಗಾಡ್ತಾ ಇರ್ತಾರೆ, ಅವಸರದಿಂದ ಓಡುತ್ತಾರೆ. ಅಲ್ಲಿ ಹೋಗ್ಬಿಟ್ರೆ ಜನ ಓಡ್ತಿರ್ತಾರೆ. ಯಾಕೆ? ಟೈಮ್ ಈಸ್ ಮನಿ. ಸಮಯವೇ ಹಣ. ಅದೇ ಅಂಶವನ್ನ ನಾವೀಗ ದೊಡ್ಡ ದೊಡ್ಡ ನಗರಗಳಾದಂತಹ ಬಾಂಬೆ, ಚೆನ್ನೈ, ಕಲ್ಕತ್ತಾ, ಬೆಂಗಳೂರು, ದೆಹಲಿ ಇಲ್ಲೆಲ್ಲ ಕೂಡ ಈಗ ನಾವು ಕಾಣಬಹುದಾಗಿದೆ. ಮೊದಲು ಅಷ್ಟೊಂದು ಇರಲಿಲ್ಲ ಜನಸಂಖ್ಯೆ, ಈಗ ಎಲ್ಲ ಕಡೆಗೂ ಹೆಚ್ಚಾಗಿ ಈಗ ಈ ಒಂದು ಪರಿಸ್ಥಿತಿಯನ್ನ
ನಾವಲ್ಲಿ ಕಾಣ್ಬೋದಾಗಿದೆ. ಅಂದ್ರೆ ಅಲ್ಲಿನ ಜನ ಹೇಗೆ ಸುಮ್ಮನೆ ಓಡ್ತಾ ಇರ್ತಾರೆ, ಟೈಮ್ ಟೈಮ್ ಟೈಮ್, ಟೈಮ್ ಈಸ್ ಮನಿ ಅಂತ, ಸಮಯವೇ ಹಣ ಆಗಿದೆ ಅವರಿಗೆ. ಇದು ಅಕ್ಷರಃ ವಿದೇಶಗಳಲ್ಲಿ ಸತ್ಯವಾದಂತಹ ಮಾತಿದು. ನಿಜವಾಗಿಯೂ ಇದು ಕೂಡ ಜನರ ಒಂದು ರೀತಿ ಮಿಷನರಿ ವಸ್ತುಗಳಾಗೋಗ್ಬಿಟ್ಟಿದ್ದಾರೆ. ಅಲ್ಲಿ ಸ್ವಿಚ್ ಹಾಕಿದ ತಕ್ಷಣ ಒಂದು ಫ್ಯಾನ್ ಯಾವ ರೀತಿ ತಿರುಗುತ್ತೋ, ಸ್ವಿಚ್ ಹಾಕಿದ ತಕ್ಷಣ ಒಂದು ಬಲ್ಬ್ ಯಾವ ರೀತಿ ಹತ್ತುತ್ತೋ, ಸ್ವಿಚ್ ಹಾಕಿದ ತಕ್ಷಣ ಒಂದು ಕಾರ್ಖಾನೆಯ ಮಿಷನರಿಗಳು ಯಾವ ರೀತಿ ತನ್ನಷ್ಟಕ್ಕೆ ತಾನು ಕೆಲಸವನ್ನ ಮಾಡ್ತಾವೋ, ಹಾಗೆ ಟೈಮ್ ಆದ ತಕ್ಷಣ ಅಲ್ಲಿನ ಜನ ಮಿಷನರಿಗಿಂತಲೂ ಇನ್ನೂ ಒಂದು ಕೈ ಮುಂದೆ ಎನ್ನುವ ಹಾಗೆ ಕೆಲಸಕ್ಕೆ ಸೇರ್ಕೊಳ್ತಾರೆ, ಕೆಲಸದಲ್ಲಿ ತಲ್ಲೀನರಾಗ್ತಾರೆ. ಅಂದ್ರೆ ಸಮಯ ಅನ್ನೋದು ಅಲ್ಲಿ ಬಹಳ ಮುಖ್ಯ ಆಗಿದೆ. ಟೈಮ್ ಈಸ್ ಮನಿ ಅಂತಂದೇಳಿ. ಆನಂತರ ಅಲ್ಲಿ ಇರ್ತಕ್ಕಂಥ ಜನ ಬಹಳ ವಿಶೇಷವಾದಂತಹ ಜನ ಆಗಿದ್ದಾರೆ. ಹೇಗೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ದರ್ಜಿಗಳು, ಅಂದ್ರೆ ಬಟ್ಟೆಯನ್ನ ಹೊಲಿತಕ್ಕಂತಹ ವ್ಯಕ್ತಿಗಳು, ಟೋಪಿಯನ್ನ ಹೊಲಿತಕ್ಕಂತಹ ವ್ಯಕ್ತಿಗಳು. ಅಲ್ಲಿರ್ತಕ್ಕಂಥ ಟೋಪಿಗಳನ್ನು ನೋಡಿದ್ರೆ ಅಲ್ಲಿ ಲಕ್ಷಾಂತರ ಟೋಪಿಗಳನ್ನ ಹೊಲಿತಾರೆ. ಆದ್ರೆ ಕೋಟ್ಯಾವಧಿ ಟೋಪಿಗಳು, ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಟೋಪಿಗಳನ್ನ ಹೊಲಿತಾರಲ್ಲಿ. ಆದ್ರೆ ಒಂದು ಟೋಪಿ ಇದ್ದ ಹಾಗೆ ಇನ್ನೊಂದು ಟೋಪಿ ಇರೋದಿಲ್ಲ. ಇದು ವಿಶೇಷ. ಕೊನೆಯ ಪಕ್ಷ ಒಂದು ಪುಚ್ಚನಾದ್ರೂ, ಆ ಟೋಪಿಯಲ್ಲಿ ಸಿಗಿಸುವಂತಹ ಒಂದು ಗರಿ, ಆ ಪುಚ್ಚನಾದ್ರೂ ಕೂಡ ವ್ಯತ್ಯಾಸವನ್ನ, ಆ ಪುಚ್ಚದಲ್ಲಾದ್ರೂ ಒಂದು ವ್ಯತ್ಯಾಸವನ್ನ ಕಾಣಬಹುದಾಗಿದೆ. ಇಂತಹ ಒಂದು ವಿಶೇಷ ಕುಶಲವನ್ನ ಹೊಂದಿರತಕ್ಕಂತಹ ಟೈಲರ್ಗಳಿರ್ತಕ್ಕಂಥದ್ದು ನಾವಲ್ಲಿ ಕಾಣಬಹುದಾಗಿದೆ. ಜೊತೆಗೆ ಅಲ್ಲಿಂದ ಮುಂದಕ್ಕೆ ಲೇಖಕರು ಅಲ್ಲಿನ ಪ್ರಯಾಣವನ್ನು ಬೆಳೆಸಿ ಮುಂದಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಕಂಡಿದ್ದು ವೆಸ್ಟ್ ಮಿನಿಸ್ಟರ್ ಅಬೇ. ವೆಸ್ಟ್ ಮಿನಿಸ್ಟರ್ ಅಬೇ. ಈ ವೆಸ್ಟ್ ಮಿನಿಸ್ಟರ್ ಅಬೇ ಅಂತಕ್ಕಂಥದ್ದು ಇದೊಂದು ದೊಡ್ಡದಾಗಿರ್ತಕ್ಕಂತಹ ಪ್ರಾರ್ಥನಾ ಮಂದಿರ ಅಂತ. ವೆಸ್ಟ್ ಮಿನಿಸ್ಟರ್ ಅಬೇ ಅನ್ನೋದು ಒಂದು ದೊಡ್ಡ ಪ್ರಾರ್ಥನಾ ಮಂದಿರ, ಕನಿಷ್ಠ ಸುಮಾರು 1000 ವರ್ಷದಷ್ಟು ಪುರಾತನವಾದಂತಹ ಮಂದಿರ ಅಂತ. ಅಂದ್ರೆ ಇದು 1080ರಲ್ಲಿ ಸ್ಥಾಪನೆ ಆಯಿತು ಅಂತಂದೇಳಿ ನಾವು ಪುಸ್ತಕಗಳಲ್ಲಿ ಓದಿ ತಿಳ್ಕೊಳ್ಬಹುದಾಗಿದೆ. ಸುಮಾರು 1000 ವರ್ಷದಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಪ್ರಾರ್ಥನಾ ಮಂದಿರ. ಇಲ್ಲಿ ಸತ್ತವರ ಸ್ಮಾರಕ ಇದೆ. ಇದನ್ನ ಈ ವೆಸ್ಟ್ ಮಿನಿಸ್ಟರ್ ಅಬೆಯನ್ನ ಸತ್ತವರ ಸ್ಮಾರಕ ಅಂತಂದೇ ಕರೀತಾರೆ. ಇದಕ್ಕೆ ಘನತರವಾದಂತಹ ಮಂದಿರವು, ಅಂದ್ರೆ ಇಂತಹ ಅದ್ಭುತವಾದಂತಹ ಮಂದಿರ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತಂದೇಳಿ ನಾವು ಕಾಣಬಹುದಾಗಿದೆ. ಲೇಖಕರು ಆ ಒಂದು ವೆಸ್ಟ್ ಮಿನಿಸ್ಟರ್ ಅಬೆಯನ್ನ ನೋಡಿಕೊಂಡು ನಂತರ ಮುಂದೆ ಸಾಗ್ತಾರೆ. ಅಲ್ಲಿಂದ ಮುಂದಕ್ಕೆ ಸುಮಾರು 300 ವರ್ಷಗಳ ಹಿಂದೆ ಇದ್ದಂತಹ ಬ್ಲೂಮಾಂಟ್, ಗೋಲ್ಡ್ ಸ್ಮಿತ್, ಎಡಿಸನ್ ಮುಂತಾದಂತಹ ಪ್ರಖ್ಯಾತ ಸಾಹಿತಿಗಳು ವೆಸ್ಟ್ ಮಿನಿಸ್ಟರ್ ಅಬೆಯ ಸಾಹಿತಿಗಳು ಇರ್ತಕ್ಕಂಥ, ಅವರ ಒಂದು ಗೋರಿಗಳು ಇರ್ತಕ್ಕಂಥದ್ದನ್ನ ನಾವಲ್ಲಿ ಕಾಣಬಹುದಾಗಿದೆ. ಅಲ್ಲಿಂದ ವೆಸ್ಟ್ ಮಿನಿಸ್ಟರ್ ಅಬೆಯ ಸಂದರ್ಶನವನ್ನ ಮುಗಿಸಿದ ನಂತರ ಅಲ್ಲಿರ್ತಕ್ಕಂಥ ಕೆಲವೊಂದು ನಿಬಂಧನೆಗಳನ್ನ ಬರೆದಿದ್ದಾರೆ. ಅಂದ್ರೆ ಪ್ರಬಂಧಗಳು ಇರ್ತಕ್ಕಂಥದ್ದು, ಆ ಒಂದು ವಿಷಯದ ಮೇಲೆ ಪ್ರಬಂಧಗಳನ್ನ ಬರೆದಿದ್ದಾರೆ. ಇಂದಿಗೂ ಈ ಕಬ್ಬಿಗರ ಸ್ಫೂರ್ತಿಯ ತವರು ಮನೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಆ ವೆಸ್ಟ್ ಮಿನಿಸ್ಟರ್ ಅಬೆ ಅಂತಕ್ಕಂಥದ್ದು. ಅದಾದ ಮೇಲೆ ಲೇಖಕರು ಇನ್ನು ಸ್ವಲ್ಪ ಮುಂದೆ ಬಂದು ಅಲ್ಲಿ ಚತುರರ ರಾಜಕಾರಣದಲ್ಲಿ ಮೇಲ್ವರ್ಗಕ್ಕೆ ಹೋದಂತಹ ಚತುರರು, ಅವರ ಒಂದು ಶಿಲಾಮೂರ್ತಿಗಳಿದ್ದಾವೆ. ಅದಾದ ಮೇಲೆ ಕವಿಗಳಿದ್ದಾರೆ. ಆಮೇಲೆ ಆಂಗ್ಲರ ಕೀರ್ತಿಯ ಧ್ವಜವನ್ನ ಎತ್ತಿ ನಿಲ್ಲಿಸಿದಂತ, ಅಂದ್ರೆ ರಾಜರಿಗಿಂತ ಆಂಗ್ಲರ ಕೀರ್ತಿಯನ್ನ ಹೆಚ್ಚು ಗಳಿಸಿರ್ತಕ್ಕಂಥವ್ರು ಅಂತಂದ್ರೆ ಕವಿಗಳು ಅಂತಂದೇಳಿ, ರಾಜರಿಗಿಂತ ಕವಿಗಳೇ ಶ್ರೇಷ್ಠ ಅನ್ನುವ ಭಾವನೆ ನಾವಲ್ಲಿ ಕಾಣಬಹುದಾಗಿದೆ. ಯಾಕೆಂದ್ರೆ
ಸಾಹಿತ್ಯವನ್ನು, ಇಂಗ್ಲಿಷ್ ಭಾಷೆಯನ್ನ ಪ್ರಪಂಚದಲ್ಲಿಯೇ ಹೆಚ್ಚು ಪ್ರಭಾವಿತವಾಗಿ ಹಬ್ಬುವ ಹಾಗೆ, ಹರಡುವ ಹಾಗೆ ಆ ಕವಿಗಳು ಇಂಗ್ಲೆಂಡಿನ ಅಥವಾ ಫ್ರೆಂಚ್ನ ಒಂದು ಘನತೆಯನ್ನ ಹೆಚ್ಚು ಮಾಡಿರ್ತಕ್ಕಂಥವ್ರು, ಅಂದ್ರೆ ಕವಿಗಳು ಅಂತ ಶ್ರೇಷ್ಠವಾದಂಥ ವ್ಯಕ್ತಿಗಳು ಅಂತ ಹೇಳಿ ಅಲ್ಲಿನ ಜನ ಭಾವಿಸ್ತಾರೆ. ಜೊತೆಗೆ ಈ ಆಂಗ್ಲರ ಕೀರ್ತಿ ಧ್ವಜವನ್ನ ಎತ್ತಿ ಹಿಡಿದಂಥವ್ರು ಅಂದ್ರೆ ರಾಜಕಾರಣಿಗಳಿಂದ ಕವಿಗಳೇ ಶ್ರೇಷ್ಠ ಅನ್ನೋ ಮಾತನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅದಾದ ಮೇಲೆ ಲೇಖಕರು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಪೊಯೆಟ್ಸ್ ಕಾರ್ನರ್ ಅಂದ್ರೆ ಕವಿಗಳ ಮೂಲೆ ಅಂತಕ್ಕಂಥದ್ದು. ಕವಿಗಳ ಮೂಲೆ, ಕವಿಗಳ ಮೂಲೆ ಅಂದ್ರೆ ಈ ಪೊಯೆಟ್ಸ್ ಕಾರ್ನರ್ ಅಂತ, ರಾಜಕಾರಣಿಗಳಿಂದ ಶ್ರೇಷ್ಠವಾದಂಥವರು ಕವಿಗಳ ಮೂಲೆ. ಆ ಪೊಯೆಟ್ಸ್ ಕಾರ್ನಲ್ಲಿ ಏನೇನು ನೋಡಿದ್ರು ಅವರು ಅಂತಂದ್ರೆ ಅಲ್ಲಿ ಕ್ಲಿಪ್ಪಿಂಗ್ ಕವಿ, ಆಮೇಲೆ ಮುಂದೆ ಹೋಗಿ ಮೆಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಡ್ರೈಡನ್, ಹೀಗೆ ಹಲವಾರು ಶ್ರೇಷ್ಠ ಲೇಖಕರ ಕವಿಗಳ ಸ್ಮಾರಕಗಳನ್ನು ಅಲ್ಲಿ ಲೇಖಕರು ನೋಡ್ತಾರೆ. ಇದರ ಜೊತೆಯಲ್ಲಿ ಅಲ್ಲಿ ಒಂದೊಂದು ಹಿಡಿ ಮಣ್ಣನ್ನ ನಾವು ನಮ್ಮ ದೇಶದಲ್ಲಿ ಸತ್ತವರ ಸಮಾಧಿಗೆ ಒಂದೊಂದು ಹಿಡಿ ಮಣ್ಣನ್ನ ಹಾಕಿ ಬರ್ತೀವಿ ನಾವು. ಆದರೆ ಅಲ್ಲಿ ಅವರ ಒಂದು ಸಮಾಧಿಗಳು ಎಲ್ಲವೂ ಕೂಡ ಅಲ್ಲಿ ಒಂದೊಂದು ಕಲ್ಲನ್ನು ಇಟ್ಟಿದ್ದಾರೆ. ಆ ಕಲ್ಲುಗಳು ಅವರ ಹೆಸರುಗಳನ್ನ, ಅವರ ಒಂದು ಸಾಧನೆಯನ್ನ ತಿಳಿಸ್ತವೆ. ಆದರೆ ಅವೆಲ್ಲವೂ ಕೂಡ ಆಂಗ್ಲರ ಅಥವಾ ಇಂಗ್ಲೆಂಡ್ನರ ಒಂದು ದೃಷ್ಟಿಯಲ್ಲಿ ಎಲ್ಲವೂ ಒಂದು ರೀತಿಯ ಶೂನ್ಯ ಅನ್ನುವ ರೀತಿಯಲ್ಲಿ ಅಲ್ಲಿನ ಜನ ಎಲ್ಲ ಸಮಾಧಿಗಳ ಮೇಲೆಯೂ ಕೂಡ ದೆಡ್ದಾಡ್ಕೊಂಡು ತುಳಿದಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಲೇಖಕರಿಗೆ ಒಂದು ರೀತಿ ಕಸಿವಿಸಿ ಆಯಿತು ನೋಡಿದಾಗ. ಅಂದರೆ ನಮ್ಮ ದೇಶದ ಸಂಸ್ಕೃತಿ ಅಲ್ಲಿನ ಸಂಸ್ಕೃತಿಗೆ ಬಹಳಷ್ಟು ವ್ಯತ್ಯಾಸ ಇದೆ. ವಿದ್ಯಾರ್ಥಿಗಳೇ, ನಮ್ಮ ದೇಶದಲ್ಲಿ ಮಾನವೀಯ ಮೌಲ್ಯಗಳಿಗೆ ನಾವು ಹೆಚ್ಚು ಬೆಲೆಯನ್ನು ಕೊಡ್ತೀವಿ. ಆದರೆ ಹೊರದೇಶಗಳಲ್ಲಿ ಇವುಗಳಿಗೆ ಬೆಲೆನೇ ಇರೋದಿಲ್ಲ ಅಂತ. ಹಾಗಾಗಿ ಆ ಲೇಖಕರು ಸ್ವಲ್ಪ ಧೈರ್ಯ ತೆಗೆದುಕೊಂಡು ಪಕ್ಕದಲ್ಲಿ ಆ ಸಮಾಧಿಗಳ ಮೇಲೆ ಕಾಲಿಡದೆ ಪಕ್ಕದಲ್ಲಿ ಸರಿದು ಹೋಗ್ತಾರೆ. ಅಲ್ಲಿಂದ ಮುಂದೆ ವರ್ಡ್ಸ್ವರ್ತ್, ವಿಲಿಯಂ ವರ್ಡ್ಸ್ವರ್ತ್, ಹೀಗೆ ಹಲವಾರು ಜನ ಕವಿಗಳ ಸಮಾಧಿಗಳು, ಬೆನ್ ಜಾನ್ಸನ್ ಅಂತೆ ಇಂತಹ ಪ್ರಖ್ಯಾತ ನಾಟಕಕಾರ ಅಂತವೆಲ್ಲ ಒಂದು ಸಮಾಧಿಗಳು ಅವರ ಕಣ್ಣಿಗೆ ಬೀಳ್ತವೆ. ಇವೆಲ್ಲವನ್ನು ದಾಟಿ ಅವರಿಗೆ ಮುಂದಕ್ಕೆ ಹೋದಾಗ ಅಲ್ಲಿ ಸಮೀಪದಲ್ಲಿ ಒಂದು ವೈಜ್ಞಾನಿಕರ ಮೂಲೆ ಇದೆ. ವೈಜ್ಞಾನಿಕರ ಮೂಲೆ ಕಾಣ್ತು. ಆ ವಿಜ್ಞಾನಿಗಳ ಒಂದು ಮೂಲೆ. ಇಲ್ಲಿ ನ್ಯೂಟನ್ನ ದೊಡ್ಡದಾದಂತಹ ಶಿಲಾಮೂರ್ತಿಯನ್ನ ನಿಲ್ಲಿಸಿದ್ದಾರೆ. ವಿಜ್ಞಾನಿಗಳ ಮೂಲೆ, ವಿಜ್ಞಾನಿಗಳ ಮೂಲೆ ಕಾರಣ. ವಿಜ್ಞಾನಿಗಳ ಮೂಲೆ ಅಂತಕ್ಕಂಥ ಅಲ್ಲಿ ಯಾವ ವಿಜ್ಞಾನಿಗಳ ಸಮಾಧಿಗಳನ್ನ ಲೇಖಕರು ನೋಡಿದ್ರು ಅನ್ನೋದನ್ನು ನೋಡೋಣ. ಅಲ್ಲಿ ಬಂದ ತಕ್ಷಣ ಹೆಸರಾಂತ ವಿಜ್ಞಾನಿಯಾದಂತಹ ನ್ಯೂಟನ್ನ ಸಮಾಧಿ ಶಿಲಾಮೂರ್ತಿ ಇತ್ತು, ದೊಡ್ಡದಾಗಿರ್ತಕ್ಕಂಥ ಪ್ರತಿಮೆ ಇತ್ತಲ್ಲಿ. ಪಕ್ಕದಲ್ಲಿ ಚಾರ್ಲ್ಸ್ ಡಾರ್ವಿನ್, ವಿಕಾಸವಾದದ ಹೆಸರಾಂತ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್, ಹಾಗೆಯೇ ಹರ್ಷೆಲ್ ಮುಂತಾದಂಥವರ ವಿಜ್ಞಾನಿಗಳ ಸಮಾಧಿಗಳು ಅಲ್ಲಿ ಕಂಡುಬಂದು, ಶಿಲಾಮೂರ್ತಿಗಳು ಕಂಡುಬಂದು, ಅವರನ್ನೆಲ್ಲವನ್ನು ಅಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಕಲ್ಲನ್ನು ಇಟ್ಟಿದ್ದಾರೆ. ಆ ಕಲ್ಲಿನಲ್ಲಿ ಅವರ ಹೆಸರುಗಳನ್ನು, ಅವರ ಸಾಧನೆಯನ್ನು ಕೆತ್ತಿದ್ದಾರೆ. ಇದನ್ನೆಲ್ಲವನ್ನು ನೋಡಿಕೊಂಡು ಮುಂದೆ ಸಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಇನ್ನೂ ಹಲವಾರು ವ್ಯಕ್ತಿಗಳ ಸಮಾಧಿಗಳು ಕಂಡುಬಂದು, ಅವುಗಳಲ್ಲಿ ವ್ಯಾಪಾರಿಗಳು ಸಮಾಧಿಗಳಿದ್ವು, ವಾಸ್ತುಶಿಲ್ಪಿಗರ ಸರ್ದಾರರು ಸಮಾಧಿಗಳಿದ್ವು, ಇವುಗಳ ಜೊತೆಯಲ್ಲಿ ಸೇನಾಪತಿಗಳ ಇನ್ನೂ ಅನೇಕ ಮುಖ್ಯವಾದಂತಹ ವ್ಯಕ್ತಿಗಳ ಸಮಾಧಿಗಳು ಅಲ್ಲಿ ಕಂಡುಬಂದವು. ಇವನ್ನೆಲ್ಲವನ್ನು ನೋಡಿಕೊಂಡು ಹೋದಂತಹ ಲೇಖಕರು ಇನ್ನು ಸ್ವಲ್ಪ ಮುಂದೆ ಹೋಗ್ತಾರೆ. ಅಲ್ಲಿ ದೊಡ್ಡದಾಗಿರ್ತಕ್ಕಂತಹ ಇನ್ನೊಂದು ವಿಭಾಗ ಇತ್ತು, ಅದು ರಾಜ ವಿಭಾಗ ಅಂತೇಳಿ
ರಾಜ ವಿಭಾಗ, ರಾಜರ ವಿಭಾಗ. ಅಲ್ಲಿ ದೊಡ್ಡದಾಗಿರ್ತಕ್ಕಂತಹ ಒಂದು ಓಣಿ, ಆ ಓಣಿಯಲ್ಲಿ ಇಂಗ್ಲೆಂಡಿನ ಅಥವಾ ಫ್ರೆಂಚ್ ಧ್ವಜವನ್ನು ಎತ್ತಿ ಹಿಡಿದಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಂತಹ ರಾಜರ ರಾಣಿಯರ ಒಂದು ಓಣಿಯದು. ಅಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಾಮ್ರಾಟರು ರಾಜರ ಒಂದು ಸಮಾಧಿಗಳಿದ್ದು ಅದನ್ನ ರಾಜಮಂದಿರ ಅಂತ ಕೂಡ ಕರೀತಾರೆ. ಆ ರಾಜಮಂದಿರದಲ್ಲಿ ಯಾವ್ಯಾವ ಇದ್ದು ಅಂತಂದ್ರೆ ಸಿಂಹದೆದೆಯ ರಿಚರ್ಡ್ ಅವನ ಒಂದು ಸಮಾಧಿ ಇತ್ತು. ಎರಡನೆಯ ಎಡ್ವರ್ಡ್, ಅನಂತರ ಅರ್ಲ್ ಆಫ್ ಸ್ಟಾಫೋರ್ಡ್, ರಾಣಿ ಎಲಿಜಬೆತ್, ಒಂದನೆಯ ಜೇಮ್ಸ್, ಹೀಗೆ ಹಲವಾರು ಜನ ರಾಜ ರಾಣಿಯರು ಅಲ್ಲಿ ಆಳ್ವಿಕೆಯನ್ನು ನಡೆಸಿ ತನ್ನ ಘನತೆಯನ್ನು ಎತ್ತಿಡಿದಂತಹ ಮಹಾನ್ ವ್ಯಕ್ತಿಗಳ ಸಮಾಧಿಗಳು, ಅವರ ಶಿಲಾಮೂರ್ತಿಗಳು ನಾವನ್ನ ಅಲ್ಲಿ ಕಾಣಬಹುದಾಗಿದೆ. ಲೇಖಕರು ಅವನ್ನು ನೋಡಿ ನಂತರ ಅಲ್ಲಿಂದ ಮುಂದಕ್ಕೆ ಹೆಜ್ಜೆ ಇಡ್ತಾರೆ. ಅಲ್ಲಿ ಒಂದು ಸುಮಾರು ಒಂದು ಆ ಮಂದಿರದಲ್ಲಿ ಒಂದು ಭವ್ಯವಾಗಿ 7ನೆಯ ಹೆನ್ರಿಯ ಗೋರಿ ಅಂತಕ್ಕಂಥದ್ದು ಕಾಣುತ್ತೆ. 7ನೆಯ ಹೆನ್ರಿ ಅಂತ ಆತನ ಒಂದು ಸಮಾಧಿ, ದೊಡ್ಡದಾಗಿರ್ತಕ್ಕಂಥ ಒಂದು ಸಮಾಧಿ ಕಾಣುತ್ತೆ. ಆ ಸಮಾಧಿಯನ್ನು ನೋಡಿಕೊಂಡು ಸ್ವಲ್ಪ ಮುಂದಕ್ಕೆ ತೆರಳುತ್ತಾರೆ. ಅಲ್ಲಿ ಸಾಮ್ರಾಟರ ರಾಜ್ಯಾಭಿಷೇಕ ಆಗುವಂತಹ ಸಂದರ್ಭದಲ್ಲಿ ಅಥವಾ ಸಿಂಹಾಸನದ ಮೇಲೆ ಕೂರುವಂತಹ ಸಂದರ್ಭದಲ್ಲಿ ಒಂದು ಕಲ್ಲುಪಾಟಿಯನ್ನ ಹಾಕ್ತಾರೆ. ಆ ಕಲ್ಲುಪಾಟಿಯ ಮೇಲೆ ಕೂರಿಸಿ ರಾಜ್ಯಾಭಿಷೇಕವನ್ನ ಮಾಡ್ತಾರೆ. ಅಂದ್ರೆ ಆ ಕಲ್ಲುಪಾಟಿಯಲ್ಲಿ ಕೂತ್ಕೊಂಡಾಗ ಮಾತ್ರ ರಾಜ್ಯಾಭಿಷೇಕ ಅಂತಕ್ಕಂಥದ್ದು ಅವರಿಗೆ ಪಟ್ಟವನ್ನ ಕಟ್ಟೋದಕ್ಕೆ ಸಾಧ್ಯ. ಅಂತಹ ಒಂದು ಕಲ್ಲಿದೆ. ಆ ಶಿಲೆಯನ್ನು ಒಳಗೊಂಡಂತಹ ಒಂದು ಸಿಂಹಾಸನ ಇದೆ. ಅದನ್ನ ಅಲ್ಲಿ ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿ, ವೆಸ್ಟ್ ಮಿನಿಸ್ಟರ್ ಅಬೆ ಆ ಒಂದು ಮಂದಿರದ ಒಂದು ಪಕ್ಕದಲ್ಲಿ ಒಂದು ಮೂಲೆಯಲ್ಲಿ ಒಂದು ವಿಭಾಗದಲ್ಲಿ ಸ್ಟೋನ್ ಆಫ್ ಸ್ಕೋನ್ ಎನ್ನುವ ಒಂದು ಕಲ್ಲುಪಾಟಿ ಇದೆ. ಸ್ಟೋನ್ ಆಫ್ ಸ್ಕೋನ್ ಅಂತಂದೇಳಿ, ಸ್ಟೋನ್ ಆಫ್ ಸ್ಕೋನ್ ಅಂತಂದ್ರೆ ಸ್ಟೋನ್ ಆಫ್ ಸ್ಕೋನ್ ಅಂತಕ್ಕಂತಹ ಒಂದು ಕಲ್ಲುಪಾಟಿ ಇದೆ. ಆ ಕಲ್ಲುಪಾಟಿಯ ಮೇಲೆ ಆ ವ್ಯಕ್ತಿಗಳನ್ನು ಕೂರಿಸಿ ಅವರಿಗೆ ಪಟ್ಟಾಭಿಷೇಕವನ್ನು ಕಟ್ಟತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಎಂದು. ಅದು ಸ್ಟೋನ್ ಆಫ್ ಸ್ಕೋನ್ ಎಂದೇ ಅದಕ್ಕೆ ಹೆಸರಿದೆ. ಇದನ್ನ 3ನೆಯ ಎಡ್ವರ್ಡ್ ಸ್ಕಾಟ್ಲೆಂಡಿನ ರಾಜರಿಂದ ಕಿತ್ಕೊಂಡು ಬಂದ ಅಂತಕ್ಕಂಥ ಒಂದು ಇತಿಹಾಸ ಇದೆ. ಸ್ಟೋನ್ ಆಫ್ ಸ್ಕೋನ್ ಅಂತಕ್ಕಂಥ ಕಲ್ಲುಪಾಟಿಯನ್ನ 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರ ಕೈಯಿಂದ ಕಿತ್ಕೊಂಡು ಬಂದ ಎಂಬ ಇತಿಹಾಸವನ್ನ ಒಂದು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅಂದಿನಿಂದಲೂ ಎಲ್ಲಾ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೇನೆ ಆಗಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಇಂತಹ ಒಂದು ಅದರಲ್ಲಿ ಯಾವ ಸಿದ್ಧಿ ಇದೆಯೋ ಅಥವಾ ಯಾವ ಮಂತ್ರವಿದೆಯೋ ಗೊತ್ತಿಲ್ಲ. ಆದರೆ ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದರೆ ಇಂಥದ್ದೊಂದು ವಿಶೇಷ ಏನಾದರೂ ಇರಬಹುದೇನೋ ಅಂತಂದೇಳಿ ಆ ಕಲ್ಲಿನಲ್ಲಿ ಅಥವಾ ಕಲ್ಲುಪಾಟಿಯ ಮೇಲೆ ಕೂರಿಸಿ ಪಟ್ಟಾಭಿಷೇಕ ಮಾಡಿದಾಗ ಏನಾದರೂ ಒಂದು ವಿಶೇಷ ಇರಬಹುದೇನೋ ಅಂತಂದೇಳಿ ಭಾವಿಸಬಹುದಾಗಿದೆ. ಹೀಗೆ ಲೇಖಕರಾಗಿರ್ತಕ್ಕಂತಹ ವಿಕ್ರು ಗೋಕಾಕ್ ಅವರು ಲಂಡನ್ ನಗರದ ಒಂದು ಪ್ರವಾಸವನ್ನ ಕೈಗೊಂಡು ಅವರು ಅನುಭವಿಸಿದಂತಹ ತಿಳಿದಂತಹ ವಿಚಾರಗಳನ್ನ ಈ ಒಂದು ಪ್ರವಾಸ ಸಾಹಿತ್ಯವಾದಂತಹ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಸಾಹಿತ್ಯ ಕೃತಿಯಲ್ಲಿ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಈ ಎಲ್ಲಾ ಅನುಭವಗಳನ್ನ ಹಂಚಿಕೊಂಡಾದ ಮೇಲೆ ಲೇಖಕರು ಅವರ ಅನುಭವಗಳನ್ನ ಯಾವ ರೀತಿ ಹಂಚಿಕೊಂಡ್ರೋ ಹಾಗೆ ನಾವು ನೀವು ಕೂಡ ಯಾವುದಾದ್ರೂ ಒಂದು ವಿಶೇಷವಾದಂತಹ ಸ್ಥಳಗಳಿಗೆ ಪ್ರವಾಸವನ್ನ ಕೈಗೊಂಡ ಸಂದರ್ಭದಲ್ಲಿ ನಾವು ಅಲ್ಲಿ ನೋಡಿರ್ತಕ್ಕಂತಹ ಅನುಭವಿಸಿದಂತಹ ಅನುಭವಗಳನ್ನು ನಾವು ಒಂದು ಸುಂದರವಾದಂತಹ ಸಾಹಿತ್ಯ ರೂಪದಲ್ಲಿ
ಬರೆದಿಡ್ತಾ ಹೋದ್ರೆ ಅದೇ ಒಂದು ಸಾಹಿತ್ಯ, ಪ್ರವಾಸ ಸಾಹಿತ್ಯ ಆಗಿ ಉಳಿಯುತ್ತೆ. ಹಾಗೇನೆ ಈ ಪ್ರವಾಸ ಸಾಹಿತ್ಯ ಅಂತಕ್ಕಂಥದ್ದು ನಮ್ಮ ಜೀವನದ ಅನುಭವಗಳನ್ನ ಮೆಲುಕು ಹಾಕುವ ಸಂದರ್ಭದಲ್ಲಿ ಅಥವಾ ಅವುಗಳನ್ನು ನೆನಪು ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಹೆಚ್ಚಿನದಾಗಿರ್ತಕ್ಕಂತಹ ಒಂದು ಅನುಭವವನ್ನ ಕೊಡ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಹಾಗಾಗಿ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಅಂತ ಅದಕ್ಕೆ ಹೇಳ್ತಾರೆ ನೋಡಿ ಇಲ್ಲಿ, ಟೂರ್ ಈಸ್ ದ ಒನ್ ಪಾರ್ಟ್ ಆಫ್ ದ ಎಜುಕೇಶನ್ ಅಂತ. ಹಾಗೆ ಶಿಕ್ಷಣದ ಒಂದು ಭಾಗ, ಪ್ರವಾಸ ಅಂತಕ್ಕಂಥದ್ದು ಶಿಕ್ಷಣದ ಒಂದು ಭಾಗ ಆಗಿದೆ. ಹಾಗಾಗಿ ಯಾವುದೇ ಒಂದು ಪ್ರವಾಸವನ್ನು ಕೈಗೊಂಡ್ರೂ ಸಹ ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಪ್ರವಾಸವನ್ನು ಕೈಗೊಂಡ್ರೆ ಅದು ನಮ್ಮ ಜೀವನದ ಉದ್ದಕ್ಕೂ ಆ ಅನುಭವಗಳು ನಮ್ಮ ಜೊತೆಯಲ್ಲಿ ಇರ್ತವೆ. ಸದಾ ಮೆಲುಕು ಹಾಕ್ತಾ ನಮ್ಮನ್ನ ಉನ್ನತವಾದಂತಹ ಜ್ಞಾನವನ್ನು ಕೊಂಡೊಯ್ಯುವ ಸಲುವಾಗಿ ಅವು ನಮಗೆ ಸಹಕಾರಿಯಾಗಿರ್ತವೆ ಅಂತಂದು ಹೇಳ್ತಾ, ಈ ಒಂದು ಲಂಡನ್ ನಗರದ ಪ್ರವಾಸ ಸಾಹಿತ್ಯದ ವಿಚಾರವಾಗಿ ವಿಕ್ರು ಗೋಕಾಕ್ ಅವರು ಹಂಚಿಕೊಂಡಂಥ ಅನುಭವಗಳನ್ನು ನಾನು ನಿಮಗೆ ಈ ದಿನ ತಿಳಿಯಪಡಿಸಿದ್ದೀನಿ. ಇದರ ಮೇಲೆ ಕೆಲವೊಂದು ಗೃಹ ಪ್ರಶ್ನೆಗಳಿದ್ದಾವೆ. ಭಾಷಾಭ್ಯಾಸದಲ್ಲಿ ಇರ್ತಕ್ಕಂತಹ ಎಲ್ಲ ಒಂದೆರಡು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು, 2-3 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಹೇಳ್ತಾ ಈ ಗದ್ಯ ಭಾವನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.